ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇಲ್ಲಿ TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿತ್ತು, ಸೊ ಡೈರೆಕ್ಷನ್ಸ್ ಪಾಸ್ ಮಾಡಿದ ನಂತರದಲ್ಲಿ ಈಗ ಅವ್ರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಯೂಶಲಿ ನಾನು ಈ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಬೇಡವಾ ಅಂತಿದ್ದೆ. ಇದು ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಆದರೂ ಕೂಡ ಸೊ ನಮ್ಮ ರಾಜ್ಯದ ಕನ್ನಡಿಗರು ಅಥವಾ ಈ ದೇಶದ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅವ್ರು ಏನು ಮಾಡಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಎಜುಕೇಷನ್ ಅಂತ ಬಂದಾಗ ಸೊ ಸರಿಯಾದ ರೀತಿಯಾದಂಥ ಒಂದು ಜಡ್ಜ್ಮೆಂಟನ್ನು ಕೋರ್ಟ್ಗಳು ಡೈರೆಕ್ಷನ್ಸ್ ಪಾಸ್ ಮಾಡಿದ ನಂತರದಲ್ಲೂ ಕೂಡ ಅದಕ್ಕೆ ಎಗೇನ್ಸ್ಟ್ ಆಗಿ ಕೆಲವೊಂದು ಸಂಘ ಸಂಸ್ಥೆಗಳು ನಡ್ಕೋತವೆ ಅಂತಂದರೆ ಇದು ಸಂವೇರ್ ಎಲ್ಲೋ ಒಂದು ಕಡೆ ಈ ಕೋರ್ಟ್ಗಳು ಯಾಕಿರಬೇಕಿತ್ತು, ಹೈಕೋರ್ಟು ಸುಪ್ರೀಂ ಕೋರ್ಟ್ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ ಈಗ. ಹಾಗಾಗಿ ನನಗೆ ಒಂಚೂರು ಮಾಹಿತಿಗೋಸ್ಕರವಾಗಿ ಒಂಚೂರು ಈ ವಿಷಯಗಳು ಗೊತ್ತಿರಲಿ ಅನ್ನೋ ಹಿನ್ನೆಲೆ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು 5 ನಿಮಿಷ ಇದ್ದರೆ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ. ಇಲ್ಲ ನಾನು ನೋಡಿ, ಇಲ್ಲಿ ಮಹಾರಾಷ್ಟ್ರ ಪರೀಕ್ಷಾ ಪ್ರಾಧಿಕಾರದಿಂದ NCTA ನಿಯಮ ಉಲ್ಲಂಘನೆ ಅಂತ ನೋಡಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡೋದು ಕೂಡ ಈ NCTA ಅವರು ಒಂದಷ್ಟು ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಶಿಕ್ಷಕರು ವ್ಯಾಪಕವಾಗಿ ಆರೋಪ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿನ TET ಆಸ್ಪಿರೆಂಟ್ಸ್ಗೆ ಯಾವ ರೀತಿಯಾಗಿ ಹೇಗೆ ಅನ್ಯಾಯ ನಡೀತಾ ಇದೆ ಅಂತ, ಕನ್ನಡ TET ಅಭ್ಯರ್ಥಿಗಳಿಗೆ ಅನ್ಯಾಯ ಬೇಡ ಅಂತ ಯಾವುದೇ ಕಾರಣಕ್ಕೂ ಅಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಥವಾ TET ಅಭ್ಯರ್ಥಿಗಳಿಗೆ ತೊಂದರೆ ಮಾಡಬೇಡಿ, ಅನ್ಯಾಯ ಮಾಡಲಿಕ್ಕೆ ಹೋಗಬೇಡಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಮೊದಲನೇ ಪ್ಯಾರಾಗ್ರಾಫಿಂದ ನೋಡೋಣ. ಈಗ ಮಹಾರಾಷ್ಟ್ರದಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಕ ಅಭ್ಯರ್ಥಿಗಳಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕನ್ನಡದಲ್ಲೇ ಬರೆಯಲು ಅವಕಾಶ ನೀಡದಿರುವುದು ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಸಾಕಷ್ಟು ಹೋರಾಟಗಳಿತ್ತು. ಇದು ಅಲ್ಲಿ ಇರತಕ್ಕಂಥ ಕನ್ನಡಿಗರಿಗೆ ಕನ್ನಡದಲ್ಲೇ TET ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರ ಪರೀಕ್ಷಾ ಪರಿಷತ್ ರಾಷ್ಟ್ರೀಯ ಅಧ್ಯಾಪಕ ಶಿಕ್ಷಣ ಮಂಡಳಿ ಅಂತ, ಸೊ ನಾವು ಹೇಗೆ ಹೇಳ್ತೀವಿ ಅಲ್ಲೂ ಕೂಡ ಒಂದು ಪರೀಕ್ಷಾ ಪ್ರಾಧಿಕಾರ ಇರುತ್ತೆ ಅಲ್ಲಿ, ಅದು ಮಹಾರಾಷ್ಟ್ರ ಪರೀಕ್ಷಾ ಪರಿಷತ್ ರಾಷ್ಟ್ರೀಯ ಅಧ್ಯಾಪಕ ಶಿಕ್ಷಣ ಮಂಡಳಿ ಅಂತ ಅದರ ಹೆಸರು. ಸೊ ಅದು ಮಾರ್ಗಸೂಚಿ ಸ್ಪಷ್ಟವಾಗಿ ಉಲ್ಲಂಘನೆಯನ್ನು ಮಾಡಿರುವಂಥದ್ದು. ಏನು ಮಾರ್ಗಸೂಚಿ ಇದೆ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಇದರಿಂದ ಗಡಿಭಾಗದ ಸಾವಿರಾರು ಕನ್ನಡಿಗ ಅಭ್ಯರ್ಥಿಗಳು ಶಿಕ್ಷಕರ ಭವಿಷ್ಯಕ್ಕೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ಅಂದರೆ ಅಲ್ಲಿ ಏನು ಕನ್ನಡಿಗ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಈ ನೆಕ್ಸ್ಟು ಟೀಚರ್ ಕೆಲಸವನ್ನು ತಗೊಳ್ಳಿಕ್ಕೆ ಅವಕಾಶಗಳನ್ನು ಕಳ್ಕೊಂಡಂಗೆ ಆಗಿಬಿಡುತ್ತೆ. ಅದು ಸಮಸ್ಯೆ ಆಗಿರುವಂಥದ್ದು. ನೌಕರಿಯನ್ನೇ ಕಳೆದುಕೊಳ್ಳುವ ಭೀತಿ ಅಂತಿದೆ ಇದು. ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ 2027 ಒಳಗೆ ಅಂದರೆ ವಿತಿನ್ 1 ಇಯರ್ ಒಳಗಡೆ, ಜೊತೆಗೆ ಕನ್ನಡ ಶಿಕ್ಷಕರು ಸೇರಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳು ಕಡ್ಡಾಯವಾಗಿ TET ಅರ್ಹತೆ ಪಡೆಯಲೇಬೇಕು. ಒಂದು ವೇಳೆ ಈ ನಿಗದಿತ ಅವಧಿಯ ಒಳಗೆ ಅರ್ಹತೆ ಪಡೆದಿದ್ದರೆ ಅಂತಹ ಶಿಕ್ಷಕರು ತಮ್ಮ ನೌಕರಿ ಕಳೆದುಕೊಳ್ಳಬೇಕಾಗುತ್ತದೆ. ಈ ಗಡುವು ಹತ್ತಿರವಾಗುತ್ತಿದ್ದರೂ ಮಹಾರಾಷ್ಟ್ರ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡದಿದ್ದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳಲಿವೆ. ಒಂದು ಕಡೆ ಸುಪ್ರೀಂ ಕೋರ್ಟು ತನ್ನ ಡೈರೆಕ್ಷನ್ಸನ್ನು ಪಾಸ್ ಮಾಡಿಬಿಟ್ಟಿದೆ. ವಿತಿನ್ 1 ಇಯರ್ ಒಳಗಡೆ ನೀವು TETಯನ್ನು ಮಾಡ್ಕೊಳ್ಳಬೇಕು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಅಂದರೆ ಯಾರು TET ಆಗಿಲ್ಲದೇ ಈಗ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೋ ಅಥವಾ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಅಂತ ಏನಿದ್ದಾರೋ, ನೆಕ್ಸ್ಟು ಈ CET ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಬೇಗ TET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಕನ್ನಡ ಪರ ಹೋರಾಟಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಲ್ಲಿ ಏನು ಒಬ್ಬ ಮನವಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ ಅಂತಂದರೆ, ನೀವು ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶವನ್ನೇ ಮಾಡಿಕೊಡಿ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ, ಕನ್ನಡಿಗರಿಗೆ ಅವರೊಂದು ಎಜುಕೇಷನ್ ಮಾಡಿದರೆ TETಗೆ ಬೇಕಾದಂಥ ಅರ್ಹತೆ ಇದೆ, CETಗೆ ಬೇಕಾದಂಥ ಅರ್ಹತೆಯನ್ನು ಖಂಡಿತವಾಗಲೂ ಪಡ್ಕೋತಾರೆ ಅವರು ಎಲಿಜಿಬಲ್ ಎಕ್ಸಾಮ್ ಮಾಡಿಕೊಂಡು. ಬಟ್ ಆದರೆ ಮಾಧ್ಯಮದ ಪ್ರಾಬ್ಲಮ್ ಇರೋದ್ರಿಂದ ಕನ್ನಡದಲ್ಲಿ ಅವರಿಗೆ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿದೆಯಲ್ಲ ಈಗ ಪತ್ರಕ್ಕೆ ಸಿಗದ ಸ್ಪಂದನೆ ಅಂತ, ಏನೇ ಲೆಟ್ರ್ ರಿಕ್ವೆಷನ್ ಕೊಟ್ಟರು ಕೂಡ ಯಾವುದೇ ಥರದ ರೆಸ್ಪಾನ್ಸು ಬರ್ತಾಯಿಲ್ಲ ಅಂತ. ಹಂಗಂದ್ರೆ ಅಲ್ಲಿ ಈ ಸಮಸ್ಯೆಯ ಗಂಭೀರತೆಯನ್ನು ಅರ್ಥಕೊಂಡಂಥ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಹಾರಾಷ್ಟ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ಪತ್ರವನ್ನು ಬರೆದು ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರ್ಯಾರೋ ಹೇಳಿಕ್ಕಾಗಲ್ಲ. ಸೊ ಅಲ್ಲಿನ ಸೆಕ್ರೆಟರಿಯೇಟ್ಗೆ ನಮ್ಮ ಸೆಕ್ರೆಟರಿಯೇಟ್ ಲೆಟರ್ ಮುಖಾಂತರವಾಗಿ ಅವ್ರು ಹೇಳ್ಕೊಳ್ಬೇಕಾಗತ್ತೆ, ರಿಕ್ವೆಸ್ಟ್ ಮಾಡಬೇಕು. ಆದರೆ ಇಲ್ಲಿಯವರೆಗೆ ಮಹಾರಾಷ್ಟ್ರ ಸರ್ಕಾರದ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇವರು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಲೆಟರನ್ನು ಪಾಸ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೆಸ್ಪಾನ್ಸು ಅವ್ರ ಕಡೆಯಿಂದ ಬಂದಿಲ್ಲ ಅಂತ. ಸೊ 2026 ಜೂನ್ 21ರಂದು TET ಪರೀಕ್ಷೆ ನಡೆಯಲಿದೆ ಅಂತ. ನೋಡಿ, ಜೂನ್ 21ಕ್ಕೆ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನು ಜೂನ್ ಇದೆ, ಜೂನ್ 21ನೇ ತಾರೀಕು ಅಲ್ಲಿ TET ಎಕ್ಸಾಮ್ ಕಂಡಕ್ಟ್ ಆಗುತ್ತೆ 2026ರದ್ದು. ಸೊ ಇಷ್ಟೆಲ್ಲ ಹೋರಾಟಗಳ ಮಧ್ಯೆಯೂ ಕೂಡ ಪರೀಕ್ಷಾ ಪರಿಷತ್ ತನ್ನ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಅಭ್ಯರ್ಥಿಗಳಲ್ಲಿ ಆತಂಕ ಹೆಚ್ಚುವಂತೆ ಮಾಡಿದೆ. ಎಕ್ಸಾಮ್ ಹತ್ರ ಖಂಡಿತವಾಗ್ಲೂ ಈಗ ಅವ್ರಿಗೆಲ್ಲ ಆತಂಕ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡೋಣ, ಎಲ್ಲೋ ಒಂದು ಕಡೆ ಚೇಂಜಸ್ ಮಾಡ್ಬೋದು, ಏನಾದರೂ ಕನ್ನಡ ಮಾಧ್ಯಮದಲ್ಲಿ ಬರಲಿಕ್ಕೆ ಅವಕಾಶಗಳು ನಮ್ಗೆ ಸಿಗ್ಬೋದು ಅಂತ ಒಂದು ಆಶೆ ಇಟ್ಕೊಂಡು, ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಪಾಪ ಅವರೆಲ್ಲ ಈಗ ನಂಬ್ಕೊಂಡಿದ್ದಾರೆ.
ಬಟ್ ಈ ಎಕ್ಸಾಮ್ ಹತ್ರ ಆಗ್ತಾ ಇದೆ. ಈಗ ಮೇ ತಿಂಗಳು ಸ್ಟಾರ್ಟ್ ಆಗಿ ನೋಡಿ ಸುಮಾರು ದಿನ ಕಳೆದೇ ಹೋಗ್ಬಿಡ್ತು. ಈಗ ಜೂನ್ 21 ಅಂದರೆ ಎಷ್ಟು ಉಳ್ಕೊಳುತ್ತೆ ಇನ್ನು. ಸೊ ತುಂಬ ಹತ್ರ ಆಗ್ಬಿಡ್ತು ಈಗ ಎಕ್ಸಾಮ್ ಕಂಡಕ್ಟ್ ಆಗಲಿಕ್ಕೆ. ಹಾಗಾಗಿ ಏನು ಎಷ್ಟು ಹೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ ಅಂತಕ್ಕಂಥದ್ದು ಇವರ ವಾದ. ಈಗ ನೆಕ್ಸ್ಟು ಇದಾದ ನಂತರದಲ್ಲಿ ಈಗ ಅಸ್ತಿತ್ವದ ಭೀತಿ ಅಂತಿದೆ ಇಲ್ಲಿ. ಸೊ ವಾಟ್ ಇಸ್ ದಟ್, ಏನಂಗಂದರೆ ಅಸ್ತಿತ್ವದ ಭೀತಿ. ಒಂದು ವೇಳೆ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ದೊರೆಯದಿದ್ದರೆ ಅಭ್ಯರ್ಥಿಗಳು ಉತ್ತೀರ್ಣರಾಗುವುದು ಕಷ್ಟವಾಗಲಿದೆ. ಈಗ ನಮ್ಮಲ್ಲಿ ಹೆಂಗೆ ಟಿ ಟಿ ಕಂಡಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಸೋ ಮೆನಿ ಲ್ಯಾಂಗ್ವೇಜಲ್ಲಿ ಪ್ರಿಂಟ್ ಆಗುತ್ತೆ, ಕನ್ನಡವನ್ನು ಸೇರಿಸ್ಕೊಂಡು ಅಲ್ವಾ. ಹಾಗಾಗಿ ಅಲ್ಲಿ ಕನ್ನಡವನ್ನು ಹೊರತುಪಡಿಸಿ ಅಂತಂದರೆ ಮೇ ಬಿ, ಇಲ್ಲಾಂದರೆ ಕನ್ನಡ ಇದ್ದಿದ್ದೇ ಆದರೆ ಅವರು ಈ ರೀತಿಯ ಸಮಸ್ಯೆಗಳಾಗ್ತಿರಲಿಲ್ಲ. ಕನ್ನಡವನ್ನು ಬಿಟ್ಟು ಬೇರೆ ಬೇರೆ ಭಾಷೆಗಳು ಅಂದರೆ ಆ ಭಾಗದ ಭಾಷೆಗಳು ಮಾತ್ರ ಇಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಅನಿಸಿದೆ ಮೇ ಬಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಅದು ಸಮಸ್ಯೆ ಆಗ್ತಿರುವಂಥದ್ದು. ಅದಕ್ಕೆ ಹೇಳ್ಕೊಂಡಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಸಿಗಲಿಲ್ಲ ಅಂತಂದರೆ ನಾವು ಪಾಸಾಗಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಕೇವಲ ನೌಕರಿಯ ಪ್ರಶ್ನೆ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮಹಾರಾಷ್ಟ್ರದ ಕನ್ನಡ ಶಾಲೆಗಳಿಗೆ ಶಿಕ್ಷಕರೇ ಇಲ್ಲದಂತಾಗಿ ಶಾಲೆಗಳು ಸಂಪೂರ್ಣವಾಗಿ ಮುಚ್ಚುವ ಅಪಾಯವಿದೆ. ಖಂಡಿತವಾಗಲು ಈಗ ಇದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಸಿ ಇ ಟಿ ಎಕ್ಸಾಮ್ ಬರಲಿಕ್ಕೆ ಹೇಗೆ ಸಾಧ್ಯ? ಅವರು ಇಲ್ಲೇ ಅರ್ಹತೆಯನ್ನು ಗಳಿಸ್ತಾ ಇದ್ದರೆ ಇನ್ನು ಅರ್ಹತೆ ಇಲ್ಲದ ಆಸ್ಪಿರೆಂಟ್ಸು ನೆಕ್ಸ್ಟು ಮೇಯ್ನ್ ಸಿ ಇ ಟಿ ಎಕ್ಸಾಮ್ ಬರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಲ್ಲಿನ ಕನ್ನಡ ಮಾಧ್ಯಮದ ಶಾಲೆಗಳು ಬಾಗ್ಲಾಕೊಂಡು ಹೋಗಬೇಕಾಗುತ್ತೆ. ಈ ಸಮಸ್ಯೆಯನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಅವರು. ನೋಡಿ ಇಲ್ಲಿ ಹೇಳ್ತಾರೆ, ಈಗ ರಾಷ್ಟ್ರೀಯ ಅಧ್ಯಾಪಕ ಶಿಕ್ಷಣ ಮಂಡಳಿ ನಿಯಮದ ಪ್ರಕಾರ ಮಹಾರಾಷ್ಟ್ರ ಸರ್ಕಾರ ಕನ್ನಡ ಮಾಧ್ಯಮದಲ್ಲೇ ಪ್ರಶ್ನೆ ಪತ್ರಿಕೆ ನೀಡಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ 2027ರವರೆಗೆ ಶಿಕ್ಷಕರು ಟಿ ಇ ಟಿ ಪಾಸ್ ಆಗಬೇಕು. ಸರ್ಕಾರ ಕೂಡಲೇ ಕನ್ನಡದಲ್ಲಿ ಪರೀಕ್ಷೆ ನಡೆಸುವ ಮೂಲಕ ಶಿಕ್ಷಕರ ನೌಕರಿ ಉಳಿಸಬೇಕು. ಕನ್ನಡ ಶಾಲೆಗಳ ತುರ್ತು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಯಾರು ನೋಡಿ ಇಲ್ಲಿ, ಸೊ ಮಲ್ಲಿಕಾರ್ಜುನ್ ಶೇಖ್ ಅಂತ ಅಧ್ಯಕ್ಷರು, ಆದರ್ಶ ಕನ್ನಡ ಬಳಗ ಸೊಲ್ಲಾಪುರದವರು. ಯಾರ್ಯಾರು ಪಾಪ ಏನೆಲ್ಲ ಮಾಡಬೇಕು ಎಲ್ಲ ಕಸರತ್ತನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ನೋಡಬೇಕು ಏನು ಬದಲಾವಣೆ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲೊಂದಿದೆ ಇಲ್ಲಿ, ಕನ್ನಡಪರ ಹೋರಾಟಗಾರರು ಬೆಳಗಾವಿಯವರು ಅವ್ರು ಮಾಡಿರ್ತಕ್ಕಂಥ ಮನವಿ ಇದು. ಕರ್ನಾಟಕ ಸರ್ಕಾರ ಇಲ್ಲಿನ ಮರಾಠಿ ಶಾಲೆಗಳಿಗೆ ಮರಾಠಿ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ನೀಡ್ತಾ ಇದೆ. ಇದು ಪ್ರಾಬ್ಲಮ್ಮು. ಯಾಕೆ ಡಿಸ್ಕ್ರಿಮಿನೇಷನ್ ಈ ತಾರತಮ್ಯ ಮಾಡ್ತಿದ್ದೀರಾ ಅಂತ. ಸೊ ಅಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಾಲೆಗಳಿಗೆ ನೋಡಿ, ಕರ್ನಾಟಕ ಸರ್ಕಾರ ನಮ್ಮ ಸ್ಟೇಟು ಇಲ್ಲಿರ್ತಕ್ಕಂಥ ಕೆಲವೊಂದು ಮರಾಠಿ ಸ್ಕೂಲ್ಸ್ಗೆ ಮರಾಠಿ ಮೀಡಿಯಮಲ್ಲೇ ಕ್ವೆಶ್ಚನ್ ಪೇಪರ್ ಕೊಡ್ತಾ ಇದೆ. ಅದೇ ಮಾದರಿಯಲ್ಲಿ ಮಹಾರಾಷ್ಟ್ರದ ಕನ್ನಡಿಗರಿಗೂ ಕೂಡ ನ್ಯಾಯ ಸಿಗಬೇಕು. ನೀವು ಯಾಕೆ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನೇ ಕೊಡಲ್ಲ ಅಂತ ನೀವು ಹಿಂದೇಟ್ ಆಗ್ತಾ ಇದ್ರೆ, ನೀವು ಯಾಕೆ ಅವಕಾಶ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವರ ವಾದ ಇಲ್ಲಿ. ಹಾಗಾಗಿ ಇನ್ ಕೇಸ್ ಮಾಡಲಿಲ್ಲ ಅಂತಂದರೆ ಈ ಕೆಲಸ ನೀವು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಇವರು ಹೇಳಿದ್ದಾರೆ. ಆಯಿತಾ, ಅಶೋಕ್ ಚಂದ್ರಗೆ ಅಂದ್ಬಿಟ್ಟು ಕನ್ನಡ ಹೋರಾಟಗಾರರು. ಸೊ ಬೆಳಗಾವಿ ಕಡೆಯವರು ನೋಡಿ ಹಿಂಗೆಲ್ಲ ಇದೆ. ಸೊ ಹೇಗೆ ನಮ್ಮ ಸ್ಟೇಟು ಬೇರೆ ಸ್ಟೇಟ್ ಜನರು ನಡೆಸ್ಕೊಳ್ಳುತ್ತೆ, ಅದೇ ಥರ ಮತ್ತೊಂದು ಸ್ಟೇಟ್ ನಡೆಸ್ಕೊಳ್ಬೇಕಲ್ಲ ಅಲ್ವಾ. ಅದು ನಡೆಸ್ಕೊಳ್ಳಿಲ್ಲ ಅಂದರೆ ತಾರತಮ್ಯ, ಮೋಸ, ಅನ್ಯಾಯ ಇವೆಲ್ಲ ಐ ಥಿಂಕ್ ಸರ್ವೇ ಸಾಮಾನ್ಯವಾಗಿ ಅವರು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಈಗಲೇ ನಡೀತಾ ಇದೆ. ಈಗ ಜೂನ್ 21 ಅಂದರೆ ಎಷ್ಟು ಬೇಗ ಅವರು ಐ ಥಿಂಕ್ ಕನ್ನಡ ಮಾಧ್ಯಮದಲ್ಲಿ ಮಾಡ್ತೀವಿ ಅಂತ ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ. ಬೇಗ ಪಾಸ್ ಮಾಡಿಬಿಟ್ರೆ ಅವರೆಲ್ಲ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ. ಈಗ 1 ವರ್ಷದೊಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವರಿಗೆಲ್ಲ ಟಿ ಇ ಟಿ ಎಕ್ಸಾಮನ್ನು ಈಗ ಒಂದು ಸಲ ಕಂಡಕ್ಟ್ ಮಾಡಿ ಐ ಥಿಂಕ್ ಇನ್ನೂ ಒಂದು ಸಲ ಇಮಿಡಿಯೇಟ್ ಮಾಡಬೇಕಾಗತ್ತೆ ಅವರು. ಈಗ ಒಂದೇ ಅಟೆಂಪ್ಟಲ್ಲಿ ಎಲ್ಲರೂ ಟಿ ಇ ಟಿಲಿ ಉತ್ತೀರ್ಣ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನೋಡಬೇಕು ಅಲ್ಲಿನ ಸರ್ಕಾರಗಳು, ಅಲ್ಲಿನ ಎಜುಕೇಷನ್ ಡಿಪಾರ್ಟ್ಮೆಂಟು ಹೇಗೆ ಇದಕ್ಕೆಲ್ಲ ಕ್ರಮ ಜರುಗಿಸುತ್ತೆ, ಏನು ಕತೆ ಎಲ್ಲವನ್ನು ನೋಡಬೇಕು. ಸೊ ಇವರು ಕೂಡ ಒಂದಷ್ಟು ರಿಕ್ವೆಷನ್ ಹಾಕಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಇವ್ರ ಕಡೆಯಿಂದ ನಮ್ಮ ಸ್ಟೇಟ್ ಸೆಕ್ರೆಟ್ರಿಯೇಟು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸು, ಸ್ಟೇಟ್ ಗೌರ್ಮೆಂಟು, ಸೊ ಅಲ್ಲಿನ ಸೆಕ್ರೆಟ್ರಿಯೇಟು, ಸ್ಟೇಟ್ ಗೌರ್ಮೆಂಟ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಜೊತೆ ಹೇಗೆಲ್ಲ ಕಮ್ಯುನಿಕೇಷನ್ ಮಾಡಿದ್ರೆ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಸಾಧ್ಯವಾದಷ್ಟು ಬೇಗ ಇತ್ಯರ್ಥಾಗಲಿ, ಅಲ್ಲಿನ ಕನ್ನಡಿಗರು ಸಮಾನತೆ ಮಂತ್ರವನ್ನು ಜಪಿಸಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ ಮತ್ತು ಆಶಯ ಅಷ್ಟೇ ಇಲ್ಲಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.